ಮೋದಿಯವರು 10 ವರ್ಷ, ವಾಜಪೇಯಿ ಅವರು 16 ವರ್ಷ. ಏನು ಮಾಡಿದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಅವರು? ಇಲ್ಲಿ ಗಲಭೆಗಳು, ಈ ಕೋಮು ಸಾಮರಸ್ಯವನ್ನು ಹಾಳು ಮಾಡುವಂಥ ಕೆಲಸ, ಇದಕ್ಕೇನೆ ಕೆಟ್ಟ ಹೆಸರು ತಂದಿದ್ದಾರೆ ಹೊರತು ಒಳ್ಳೆಯ ಹೆಸರು ಮಂಗಳೂರಿಗೆ ತರೋದಕ್ಕೆ ಇವ್ರು ಏನೂ ಮಾಡಲಿಲ್ಲ. ಕೇವಲ ದೊಡ್ಡ ಶ್ರೀಮಂತ ದೊಡ್ಡವರಾದರು. ಮೋದಿಯವರು ವಿಶ್ವಗುರು ಆಗೋದಕ್ಕೆ ಹೊರಟರು. ಭಾರತ್ ಗುರು ಆಗಲಿಲ್ಲ, ಅವರು ವಿಶ್ವಗುರು ಆಗಿ ಹೊರಟಿದ್ದಾರೆ. ವೀಕ್ಷಕರೇ, ನಮ್ಮ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಕೂಡ ಇದೆ. ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿ ಕೂಡ ಆಯ್ಕೆಯಾಗಿದೆ, ನಾಮಪತ್ರ ಸಲ್ಲಿಕೆ ಕೂಡ ಆಗಿದೆ. ಸರ್, ಈಗ ಈ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ಗೆ ಹೇಳುವಷ್ಟು ಮತದಾನ ಕಳೆದ ಚುನಾವಣೆಯಲ್ಲೂ ಆಗಿಲ್ಲ. ಯಾಕಂದರೆ BJP ಹೆಚ್ಚು ಜಯ ಸಾಧಿಸಿತ್ತು. ಈ ಬಾರಿ ಏನಿದೆ ಅಂತ? ಈಗ ರಾಷ್ಟ್ರದಲ್ಲೇ ಬದಲಾವಣೆ ಆಗ್ತಾ ಇದೆ. ರಾಜ್ಯದಲ್ಲಂತೂ ಕಾಂಗ್ರೆಸ್ಸಿನ ಅಲೆ ಎದ್ದಿದೆ. ನಾವು ಅಸೆಂಬ್ಲಿಯಲ್ಲಿ ಯಾವ ರೀತಿ ಅಭೂತಪೂರ್ವ ಮೆಜಾರಿಟಿ ಬಂತು, ಅದಕ್ಕಿಂತ ಹೆಚ್ಚಿನ ರಿಸಲ್ಟು ಕರ್ನಾಟಕದಲ್ಲಿ ನಾವು ಲೋಕಸಭೆಯಲ್ಲಿ ಬರುತ್ತೆ. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕಳೆದ 33 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗಿ ಬರ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಹಲವಾರು ಬಾರಿ ಕೇಂದ್ರದ ಸರ್ಕಾರ, ವಾಜಪೇಯಿ ಅವರಿದ್ದರು, ಮೋದಿಯವರು 10 ವರ್ಷ, ವಾಜಪೇಯಿ ಅವರು 16 ವರ್ಷ. ಏನು ಮಾಡಿದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಅವರು? ಏನು ಗುರುತರ ಸಾಧನೆ ಮಾಡಿದ್ದಾರೆ? ಇಲ್ಲೇನು ಹೊಸ ಉದ್ದಿಮೆ ಬಂತ, ಹೊಸ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಬಂತ, ಹೊಸ ಇಲ್ಲಿ ಇನ್ವೆಸ್ಟ್ಮೆಂಟ್ ಬಂತ? ಏನು ಮಾಡಿದ್ದಾರೆ? ಯಾವುದೋ ಒಂದು ಟ್ರೈನ್ ಹಾಕೋದು, ಇನ್ನೊಂದು ಹಾಕೋದು, ಅದಲ್ಲ. ಸೊ ಅವರ ಕಾಂಟ್ರಿಬ್ಯೂಷನ್ ಏನು ಇಲ್ಲಿಗೆ? ಕೇವಲ ಬರೀ ಧರ್ಮಾಧಾರಿತ ಮತ್ತು ಈ ಕೋಮುವಾದ ಮತ್ತು ಇದರ ಉಪಯೋಗಿಸ್ಕೊಂಡು ಗೆಲ್ಲದೇ ಆಗೋಗಿದೆಯಾ? ಅದು ಇವತ್ತು ಜನರಿಗೆ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ ಏನೇನು ಮಾಡಿದೆ, ನೀವಿದ್ದಾಗ ಏನೇನು ಮಾಡಿದ್ರಿ ಅಂತ. ದಕ್ಷಿಣ ಕನ್ನಡ ಒಂದೇ ಅಲ್ಲ, ದಕ್ಷಿಣ ಕನ್ನಡ, ಉಡುಪಿ, ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು, ಬೆಳಗಾವಿ, ಉತ್ತರ ಕನ್ನಡ, ಚಿಕ್ಕೋಡಿ, ಎಲ್ಲೆಲ್ಲಿ BJP ಪ್ರಾಬಲ್ಯ ಅಂತ ಹೇಳ್ತೀವಿ, ಎಲ್ಲ ಕಡೆ ಕಾಂಗ್ರೆಸ್ ಗೆಲ್ಲುವಂಥ ಸನ್ನಿವೇಶ ಇದೆ. ಕೇವಲ ದಕ್ಷಿಣ ಕನ್ನಡ ಒಂದೇ ಅಲ್ಲ. ಆದ್ದರಿಂದ ಜನರಿಗೆ ನಮ್ಮ ಕಾರ್ಯಕ್ರಮ ಮುಟ್ಟಿದೆ, ನಮ್ಮಿಂದ ಜನರಿಗೆ ಅನುಕೂಲ ಆಗಿದೆ ಮತ್ತು ನಮ್ಮ ಸರ್ಕಾರ ಏನು ಹೇಳಿದೆ ಅದು ಮಾಡಿದೆ, ಸುಳ್ಳೇನು ಹೇಳಿಲ್ಲ. ಪಂಚ ಯೋಜನೆ ಮತ್ತು ನಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮತ್ತು ಇನ್ನೂ 4 ವರ್ಷ ಹೆಚ್ಚಿರೋದ್ರಿಂದ ಅದು ಒಂದು ಕಡೆ. ಇನ್ನೊಂದು, ದೇಶದಲ್ಲಿ ಇವರು ಕೇಂದ್ರದಿಂದ ಏನು ಒಂದೊಂದು ಕುಟುಂಬಕ್ಕೆ ಒಬ್ಬ ವ್ಯಕ್ತಿಗೆ ಏನು ಅನುಕೂಲ ಆಗಿದೆ ಮೋದಿಯವರು ಬಂದ ಮೇಲೆ? ಪೆಟ್ರೋಲ್ ಜಾಸ್ತಿ ಆಯಿತು, ಡೀಸೆಲ್ ಜಾಸ್ತಿ ಆಯಿತು, ಗ್ಯಾಸ್ ಜಾಸ್ತಿ ಆಯಿತು, ಎಲ್ಲ ಬೆಲೆಗಳು ಹೆಚ್ಚಾಗಿದೆ, ಉದ್ಯೋಗ ಸಿಗ್ತಾ ಇಲ್ಲ. ಸೊ ಒಂದು ಸಾಮಾನ್ಯ ಮಧ್ಯಮ ವರ್ಗ ಯಾರೇ ಇರಲಿ, ಅವ್ರಿಗೆ ಏನು ಅನುಕೂಲ ಆಗಿದೆ ಕಳೆದ 10 ವರ್ಷದಲ್ಲಿ? ಏನೂ ಇಲ್ಲ. ಕೇವಲ ದೊಡ್ಡ ಶ್ರೀಮಂತ ದೊಡ್ಡವರಾದರು. ಮೋದಿಯವರು ವಿಶ್ವಗುರು ಆಗೋದಕ್ಕೆ ಹೊರಟರು. ಭಾರತ್ ಗುರು ಆಗಲಿಲ್ಲ, ಅವರು ವಿಶ್ವಗುರು ಆಗಿ ಹೊರಟಿದ್ದಾರೆ. ಸೊ ನಮ್ಮ ಜನರಿಗೆ ಏನಾಗಿದೆ ಅದು ಇವತ್ತು ಪ್ರಶ್ನೆ ಬರ್ತಾ ಇರುವಂಥದ್ದು. ಈಗ ಕಾಂಗ್ರೆಸ್ ಇಲ್ಲಿ ವಿನ್ ಆಗೋದಿದ್ರೆ ಇಲ್ಲಿಯ ಯುವಕರಿಗೆ, ಇಲ್ಲಿಯ ಯುವಜನರಿಗೆ ಏನು ನೋಡಿ, ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿ ಪ್ರವಾಸೋದ್ಯಮಕ್ಕೆ ಬೆಳವಣಿಗೆ ಮಾಡುವಂಥದ್ದಕ್ಕೆ ನಾವು ವಿಶೇಷ ಒತ್ತನ್ನು ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಏನು IT ಸೆಕ್ಟರು, ಫೈನಾನ್ಷಿಯಲ್ ಸೆಕ್ಟರ್ಸ್ ಏನಿದೆ, ಬಂಡವಾಳ ಹೂಡಿಕೆ ಆಗೋದಕ್ಕೆ, ಕೈಗಾರಿಕೆ ಬರೋದಕ್ಕೆ, ಅಂದರೆ ಪರಿಸರವನ್ನು ಹೊಂದುವಂಥ ಕೈಗಾರಿಕೆಗಳನ್ನು ತರುವಂಥದ್ದಕ್ಕೆ ನಾವು ವಿಶೇಷವಾದಂಥ ಒತ್ತನ್ನು ಕೊಡೋದಕ್ಕೆ ನಾವು ಮುಂದೆ ಈಗ ಮಾಡೋಕ್ಕೆ ಹೊರಟಿದ್ದೀವಿ. ಮತ್ತು ಮಂಗಳೂರಿಗೂ ಬೆಂಗಳೂರು ಸಂಪರ್ಕವನ್ನು, ಯಾಕಂದರೆ ರಸ್ತೆಯ ಸಂಪರ್ಕ ಇನ್ನೂ ಚೆನ್ನಾಗಾಗಬೇಕು. ಅದಕ್ಕೆ ಈ ಸಲ ಬಜೆಟ್ನಲ್ಲಿ ನಾವು ಘೋಷಣೆ ಮಾಡಿದ್ದೀವಿ. ಅದಕ್ಕೆ ನಾವು ಒಂದು ಸುಲಭವಾಗಿ ಈ ಎಕನಾಮಿಕ್ ಕಾರಿಡಾರ್ ಅಂತ ಮಾಡೋಕ್ಕೆ ಹೊರಟಿದ್ದೀವಿ. ಸೊ ಈ ಥರದ ನಾವು ಯೋಜನೆಗಳು ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನಿನ ಒಂದು ಜನರಿಗೆ ಭದ್ರತೆ ಇರಬೇಕು, ಸುರಕ್ಷತೆ ಇರಬೇಕು ಒಂದು. ಇನ್ನೊಂದು, ಬರೋದಕ್ಕೂ ಹೋಗೋದಕ್ಕೂ ಅನುಕೂಲ ಆಗಬೇಕು. ಮತ್ತು ಇಲ್ಲಿಗೆ ಅಗತ್ಯ ಇರುವಂಥ ಒಂದು ಉದ್ದಿಮೆಗಳನ್ನು ತರೋದಕ್ಕೆ ನಾವು ಈಗಾಗಲೇ ಚರ್ಚೆಗಳು ಮಾಡ್ತಾಯಿದ್ದೀವಿ. ಅದನ್ನು ನಾವು ತೊಗೊಂಬಂದರೆ ಇಲ್ಲಿಯ ಜನರಿಗೆ ಉದ್ಯೋಗ ಸಿಗುತ್ತೆ, ಆರ್ಥಿಕ ಬೆಳವಣಿಗೆ ಆಗ್ತದೆ. ಮತ್ತು ಇಲ್ಲಿಯ ಜನರಿಗಾಗಲೇ ಎಲ್ಲ ರೀತಿಯ ಸೌಲಭ್ಯ ಇದೆ. ಇಲ್ಲಿ ಎಜುಕೇಷನ್ ಇದೆ, ಹೆಲ್ತ್ ಇದೆ, ಇಲ್ಲಿ ಎಲ್ಲ ವರ್ಗದ ಜಾತಿ ಧರ್ಮ ಜನ ಇದ್ದಾರೆ. ಅದರಿಂದ ಇಲ್ಲಿ ನಾವು ಅತ್ಯಂತ ಒಳ್ಳೆಯ ಅವಕಾಶ ಇದೆ ಮಂಗಳೂರಿಗೆ. ನನ್ನ ಪ್ರಕಾರ ಬೆಂಗಳೂರು ಆದ ನಂತರ ಬೆಂಗಳೂರಿಗಿಂತ ಒಂದು ಒಳ್ಳೆಯ ಅವಕಾಶ ಮಂಗಳೂರಿಗಿದೆ. ಅದನ್ನು ಮಾಡೋದಕ್ಕೆ ನಮ್ಮ ಪ್ರಯತ್ನಗಳು ಮಾಡ್ತಾಯಿದ್ದೀವಿ. ಪದ್ಮರಾಜ್ ಅವರು ಯುವಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಭಾಳಷ್ಟು ಚಟುವಟಿಕೆಗಳು ಮಾಡಿಕೊಂಡು ಕ್ರಿಯಾಶೀಲವಾಗಿ ಕೆಲಸ ಮಾಡಿರೋರು. ಪಕ್ಷದಲ್ಲೂ ಕೂಡ ಭಾಳ ವರ್ಷಗಳಿಂದ ದುಡಿದಿದ್ದಾರೆ. ಮತ್ತು ಅನೇಕ ಧಾರ್ಮಿಕ ಕ್ಷೇತ್ರದಲ್ಲೂ ಕೂಡ ದೇವಸ್ಥಾನಗಳು, ಧರ್ಮದ ಕೆಲಸಗಳನ್ನು ಕೂಡ ಅವರು ಭಾಳ ಪ್ರಮುಖವಾಗಿ ಮಾಡ್ಕೊಂಡ್ಬಂದಿದ್ದಾರೆ. ಜನಸಂಪರ್ಕ ಇದೆ, ಒಳ್ಳೆಯ ಹೆಸರಿದೆ ಮತ್ತು ಯಾವುದೇ ಕಳಂಕ ಇಲ್ಲ, ಯಾವುದೇ ಒಂದು ಕೆಟ್ಟ ಹೆಸರಿಲ್ಲ. ನಮ್ಮ ಪಕ್ಷ ಒಗ್ಗಟ್ಟಾಗಿದೆ. ಅದರಿಂದ ಅವರಿಗೆ ಇವತ್ತು ಖಂಡಿತ ಒಂದು ಒಳ್ಳೆಯ ಅವಕಾಶ ಇದೆ. ಮತ್ತು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರು ಹೋಗ್ತಾ ಇದ್ದಾರೆ. ಅದರಿಂದ ಒಂದು ಹೊಸ ನಾಯಕತ್ವ ನಮ್ಮ ಮಂಗಳೂರಲ್ಲಿ ಉದ್ಭವ ಆಗೋದಕ್ಕೆ ನಮ್ಮ ಪದ್ಮರಾಜ್ ಅವರು
ಆಗ್ತಾರೆ ಅಂತ ಕಾರಣಕರ್ತರಾಗ್ತದೆ ಅಂತ ನನ್ನ ಅಭಿಪ್ರಾಯ. ನೋಡಿ 33 ವರ್ಷದಲ್ಲಿ ಏನು ಅಭಿವೃದ್ಧಿ ಮಾಡಿದ್ದಾರೆ? ಇಷ್ಟು ಅಧಿಕಾರ ಬಹುಶಃ ಯಾರೂ ಕೊಟ್ಟಿರಲಿಲ್ಲ. ಸತತವಾಗಿ 33 ವರ್ಷ ಒಂದೇ ಪಕ್ಷಕ್ಕೆ ಸಂಸತ್ ಸದಸ್ಯರಾಗಿ ಕೇಂದ್ರದ ಸರ್ಕಾರ ಅವ್ರ ಕೈಯಲ್ಲಿತ್ತು 10 ವರ್ಷ. ಏನು ಮಾಡಿದ್ದಾರೆ? ಗುರುತರವಾದಂಥ ಸಾಧನೆ, ಹೇಳ್ಕೊಳ್ಳುವಂಥ ಸಾಧನೆ. ಏನಾದರೂ ನಾವು ಇದರಿಂದ ನಮ್ಮ ಜನರಿಗೆ ಅನುಕೂಲ ಆಯಿತು, ಇಲ್ಲಿ ಉದ್ಯೋಗ ಬಂತು, ಇನ್ವೆಸ್ಟ್ಮೆಂಟ್ ಬಂತು, ಮಂಗಳೂರು ದೇಶದ ಭೂಪಟದಲ್ಲಿ ಹೆಸರು ಬಂತು. ಮಂಗಳೂರು ಪ್ರತಿಯೊಂದು ಸಲ ದೇಶದ ಭೂಪಟದಲ್ಲಿ ಹೆಸರು ಯಾವುದಕ್ಕೋಸ್ಕರ ಬಂತು ಅಂತ ಹೇಳಿದ್ರೆ ಇಲ್ಲಿ ಗಲಾಟೆಗಳು, ಇಲ್ಲಿ ಗಲಭೆಗಳು, ಈ ಕೋಮು ಸಾಮರಸ್ಯವನ್ನು ಹಾಳು ಮಾಡುವಂಥ ಕೆಲಸ, ಇದಕ್ಕೇನೆ ಕೆಟ್ಟ ಹೆಸರು ತಂದಿದ್ದಾರೆ ಹೊರತು ಒಳ್ಳೆಯ ಹೆಸರು ಮಂಗಳೂರಿಗೆ ತರೋದಕ್ಕೆ ಇವ್ರು ಏನೂ ಮಾಡಲಿಲ್ಲ. ಇವಾಗ ಏನು ಮತ್ತೆ ಅವ್ರು ಹೊಸದಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ 10 ವರ್ಷದಲ್ಲಿ ಏನು ಮಾಡಿದ್ದಾರೆ ಮೋದಿಯವ್ರ ಸರ್ಕಾರದಲ್ಲಿ? 33 ವರ್ಷ MP ಆಗಿ ಏನು ಮಾಡಿದ್ದಾರೆ BJP ಅವರು? ಬದಲಾವಣೆ ಖಚಿತ, ಬದಲಾವಣೆ 100% ಈ ಸಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬದಲಾವಣೆ ಆಗುತ್ತೆ. ಕಾಂಗ್ರೆಸ್ ಗೆಲ್ತದೆ ಮತ್ತು ಅಭಿವೃದ್ಧಿಯ ಪಥದಲ್ಲಿ, ಸಾಮರಸ್ಯದ ಪಥದಲ್ಲಿ ನಾವು ಕೊಂಡೋಗ್ತೀವಿ. ಹಿಂದುತ್ವ ಅಲ್ಲ, ಹಿಂದೂಗಳು ಬೇಕು, ಮುಸಲ್ಮಾನರು ಬೇಕು, ಕ್ರಿಶ್ಚಿಯನ್ರು ಬೇಕು, ಪಾರ್ಸಿಗಳು ಬೇಕು, ಸಿಖ್ಖು ಬೇಕು, ಎಲ್ಲ ಜಾತಿ ಧರ್ಮದವ್ರು ಬೇಕು. ಅದು ಸಾಮರಸ್ಯ. ಆ ಸಾಮರಸ್ಯ ಇದ್ದರೆ ಅಭಿವೃದ್ಧಿ ಆಗ್ತದೆ. ಸಾಮರಸ್ಯನೇ ಇಲ್ಲದೆ ಹೋದರೆ ಅಭಿವೃದ್ಧಿ ಎಲ್ಲಿಂದ ಮಾಡೋಕ್ಕಾಗುತ್ತೆ?